ನಮಸ್ತೆ ಡೇರಾ ಸ್ಟೂಡೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕೆಟಿ ಸರ್. ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಸರ್, ತುಂಬ ಆಥರ್ ಬುಕ್ನ ಓದೋಕೆ ಹೇಳ್ತೀರಾ, ಬೇಸಿಕ್ಸ್ ಬುಕ್ನ ಓದೋಕೆ ಹೇಳ್ತೀರಾ, ಓದಿ ನೋಟ್ಸ್ ಮಾಡ್ಕೊಳಕ್ಕೆ ಹೇಳ್ತೀರಾ, ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬ ಕನ್ಫ್ಯೂಷನ್. ನಾನು ಈಗಾಗಲೇ ಹೇಳಿದ್ದೀನಿ, ತುಂಬ ಈ ವಿಚಾರದ ಬಗ್ಗೆ ತುಂಬ ಡಿಸ್ಕಸ್ಸು ಮಾಡಿದ್ದೀನಿ. ಮತ್ತು ನಂದು ಯಾವ ರೀತಿ ನೋಟ್ಸ್ ಮಾಡಬೇಕು ಅನ್ನೋದು ಫಿಸಿಕಲ್ಲಾಗೂ ಮತ್ತು ಲೈವ್ ಆಗು ತೋರಿಸಿದ್ದೀನಿ. ತುಂಬ ವಿದ್ಯಾರ್ಥಿಗಳಿಗಿತ್ತು. ಈಗ ಎಕ್ಸಾಮ್ಗಳು ಸ್ಟಾರ್ಟ್ ಆಗಿರೋದ್ರಿಂದ ಮುಂದಿನ ಪರೀಕ್ಷೆಗಳಿಗೂ ಸಹ ಹೆಲ್ಪ್ ಆಗೋ ಥರ ನಾನೊಂದು ಸ್ಟ್ರಾಟಜಿ ಹೇಳ್ತೀನಿ ನೋಡಿ. ಏನಂತಂದರೆ, ನೋಟ್ಸ್ ಮಾಡ್ಕೋಬೇಕು ಅಂತಂದರೆ ಈ ರೀತಿ ನೀವು ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು. ಗೊತ್ತಾಗ್ತಿದೆ, ಆಥರ್ ಬುಕ್ಕು, ಬೇಸಿಕ್ಸ್ ಬುಕ್ಕು ಎಲ್ಲವನ್ನೂ ಕಂಬೈನ್ ಮಾಡಿ ಒಂದು ನೋಟ್ಸ್ ಮಾಡ್ಕೋಬೇಕು. ಅದು ರಿವಿಷನ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗಂಗಿರಬೇಕು. ತುಂಬ ವಿದ್ಯಾರ್ಥಿಗಳು ನೋಟ್ಸ್ ಮಾಡ್ಕೊತೀರಾ, ಬಲ್ಕಿ ನೋಟ್ಸ್ ಮಾಡ್ಕೊತೀರಾ. ಇದು ತುಂಬ ಎಕ್ಸಾಮ್ ಟೈಮಲ್ಲಿ ನಿಮಗೆ ರಿವಿಷನ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನೋಟ್ಸೇ ಬುಕ್ಸ್ ಥರ ಆಗೋಗ್ಬಿಡುತ್ತೆ. ಹೌದು, ಆಥರ್ ಬುಕ್ ಓದಬೇಕು, ಬೇಸಿಕ್ ಓದಬೇಕು, ಕ್ವೆಶ್ಚನ್ ಪೇಪರ್ ಓದಬೇಕು, ಇವನ್ನೆಲ್ಲವುಗಳನ್ನ ಮಿಶ್ರಣ ಮಾಡಿ ಒಂದು ಸಾರಾಂಶ, ಬಟ್ಟಿ ಇಳಿಸುವಿಕೆ ಅಂತ ಕರೀತಾರೆ, ಫಿಲ್ಟ್ರೇಷನ್ ಮಾಡ್ಕೋಬೇಕು. ಆ ಫಿಲ್ಟ್ರೇಷನ್ ಹೆಂಗಿರ್ಬೇಕಪ್ಪ ಅಂದರೆ, ಒಂದು ಹನಿ 1000 ಲೀಟ್ರ್ಗಳನ್ನ ಮಿಕ್ಸ್ ಮಾಡಿದ್ರು ಅಷ್ಟು ಕ್ವಾಲಿಟಿ ಬರೋ ಥರ ಇರಬೇಕು. ಅದಕ್ಕೋಸ್ಕರ ಫಿಲ್ಟ್ರೇಷನ್ ಅದಕ್ಕೆ ಇರ್ತಾರೆ, ಬಟ್ಟಿ ಇಳಿಸುವಿಕೆ ಅಂತ ನೀವು ಓದಿರ್ತೀರ ಕೆಮಿಸ್ಟ್ರಿನಲ್ಲಿ. ಆ ರೀತಿ ನೋಟ್ಸ್ ಮಾಡಬೇಕು. ನಾನು ನೋಡಿ, ಇದು ಇಡೀ ಕರ್ನಾಟಕ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ ಮತ್ತು ವರ್ಲ್ಡ್ ಹಿಸ್ಟ್ರಿ, ಜಿಯೋಗ್ರಫಿ ಇಷ್ಟೂ ಸಹ ಇಷ್ಟೇ ನೋಟ್ಸ್ ಮಾಡಿದ್ದೀನಿ. ದಿಸ್ ಈಸ್ ಮೈ ರಿವಿಷನ್ ನೋಟ್ಸ್ ಫಾರ್ ಎನಿ ಎಕ್ಸಾಮ್. ಗೊತ್ತಾಗ್ತಿದೆಯಾ? ಇವನ್ KPSC ಇರ್ಬೋದು, UPSC ಇರ್ಬೋದು, ಅಥವಾ UPSCಗೆ ಸ್ವಲ್ಪ ಇನ್ನೂ ಡೆಪ್ತ ಮಾಡ್ಕೋಬೇಕಾದ್ರೆ ಮೇನ್ಸಿಗೆಲ್ಲ ಡಿಫ್ರೆಂಟ್ ಇರುತ್ತೆ. ಬಟ್ ಇವನ್ ಗ್ರೂಪ್ ಸಿ ಲೆವೆಲ್ಗೆ ಇಟ್ಸ್ ಎನಫ್ ನೋಟ್ಸ್ ಫಾರ್, ಗೊತ್ತಾಗ್ತದೆ, ಎನಫ್ ಆಗುತ್ತೆ ನನ್ನ ಪ್ರಕಾರ. ಅದಕ್ಕೋಸ್ಕರ ತುಂಬ ಡೆಪ್ತಾಗಿ ನೋಟ್ಸ್ ಮಾಡ್ಕೋಬೇಕು. ಒಂದ್ಸತಿ ನೋಟ್ಸ್ ಮಾಡಿಕೊಂಡ್ರೆ ಅದನ್ನು ಪ್ರತಿ ಎಕ್ಸಾಮ್ಸ್ಗೂ ಹೋಗಿ ರಿವಿಷನ್ ಮಾಡಿಕೊಂಡು ಬರೆಯೋ ಥರ ಇರಬೇಕು ಹೊರತು ಪ್ರತಿ ಎಕ್ಸಾಮ್ಗೂ ಹೊಸ ನೋಟ್ಸ್ ಥರ ಮಾಡೋದು. ಒಂದ್ಸತಿ ಒಬ್ಬ ನೋಟ್ಸು ಒಂದು ಸ್ಟೂಡೆಂಟಿಗೆ ಮಾತ್ರ, ಅದು ಅಂದರೆ ಅವನು ಉಪಯೋಗಿಸ್ಬೇಕು. ಹ್ಯಾಂಡ್ ರೈಟನ್ ನೋಟ್ಸ್ ಅಂತ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನ ಇದಕ್ಕೆ ವಿರೋಧ ಮಾಡ್ಬೋದು, ಡಿಜಿಟಲ್ ಈಗೆಲ್ಲ ಶಾರ್ಟ್ ನೋಟ್ಸ್ ಬಂದಿದೆ, ಅದು ಇದು ನೀವೇನೇ ಹೇಳಿ, ನಾವೇ ಕೈಯಾರ ಬರೆದಂಥ ಅಕ್ಷರಗಳು, ನಾವು ಗಮನ ಇಟ್ಟು ನಾವು ಸಾರಾಂಶಕರಿಸಿದ ನೋಟ್ಸು ನಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಪರೀಕ್ಷೆ ದಿನಗಳಲ್ಲಿ ನಿಮ್ಮ ಮೆಮೊರಿ ಹೆಂಗೆ ರೀಕಾಲ್ ಆಗಬೇಕು ಅಂತಂದರೆ, ಬೇಗ ನಿಮಗೆ ನೆನಪು ಬರಬೇಕು ಅಂತಂದರೆ ನಮ್ಮ ಹ್ಯಾಂಡ್ ರೈಟಿಂಗಲ್ಲಿ ಬರೆದ್ರೆ, ಅದು ಎಂಥ ನಿಮ್ಮದು ವರ್ಸ್ಟ್ ಹ್ಯಾಂಡ್ ರೈಟಿಂಗಲ್ಲಿ ನಿಮ್ಮದೇ ಹ್ಯಾಂಡ್ ರೈಟಿಂಗಲ್ಲಿ ಬರ್ಕೊಳ್ಳಿ, ಖಂಡಿತ ಅದು ನಿಮ್ಮ ಎಕ್ಸಾಮಲ್ಲಿ ನೆನಪಾಗೇ ಆಗುತ್ತೆ. ನಾನು ಇಲ್ಲಿ ಬರ್ಕೊಂಡಿದ್ದೆ, ಇಲ್ಲಿ ಓದಿದ್ದೆ ಅನ್ನೋದು ನಿಮ್ಗೆ ನೆನಪಿರುತ್ತೆ. ಅದನ್ನು ತೋರಿಸೋ ಉದ್ದೇಶದಿಂದ ನಾನು ನಿಮಗೆ ನೋಡಿ ಎಕ್ಸಾಂಪಲ್ ನಾನು ಹೇಳ್ತೀನಿ. ಈಗ ದಿಸ್ ಇಸ್ ಮೈ ಫಸ್ಟ್ ಚಾಪ್ಟರ್. ಗೊತ್ತಾಗ್ತಿದೆಯಾ? ಭಾರತದ ಭೌಗೋಳಿಕ ಸ್ಥಾನ ಮತ್ತು ಈ ರೀತಿ ನೀವು ಎಲ್ಲ ಒಂದೇ ಪಿಕ್ಚರಲ್ಲಿ ನೀವು ಇದು ಮಾಡ್ಕೋಬೇಕು. ಅದರಲ್ಲಿ ಮ್ಯಾಪ್ ಇರುತ್ತೆ, ಮತ್ತು ಏನೇನು ಫುಲ್ ಭೌಗೋಳಿಕ ಅಂಶಗಳು, ಭಾರತದ ಸ್ಥಾನ ಮತ್ತು ಪರಿಸರ ಅಂತ ಬರ್ಕೊಂಡ್ರೆ ಎಷ್ಟು ಕಿಲೋಮೀಟರ್ಸ್ ಇದೆ, ಏನೇನು ಯಾವ್ಯಾವ ಗಡಿಗಳು ನಡೆಯುತ್ತೆ, ಗಡಿಗಳನ್ನ ಈ ರೀತಿ ಮಾಡ್ಕೋಬೇಕಾಗತ್ತೆ. ಮತ್ತು ಇಲ್ಲಿ ಜಾಗ ಇದ್ದಾಗ ಏನಾಗುತ್ತೆ, ನಿಮಗೆ ಏನಾದರೂ ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನ ಬರ್ಕೊಳಕ್ಕೆ ಇಲ್ಲಾಗುತ್ತೆ. ಮತ್ತು ಯಾವ್ದಾದ್ರು ಕ್ವಶನ್ ಪೇಪರಲ್ಲಿ ಬಂತು, ಅದು ಆ ಪಾಯಿಂಟು ಆ ಕ್ವಶನ್ ಪೇಪರ್ ಬಂತು ಅಂದಾಗ ಏನು ಮಾಡ್ಬೋದು, ನಾವು ಇಲ್ಲಿ ಅದನ್ನು ಮೆನ್ಷನ್ ನೋಟ್ ಮಾಡಿಟ್ಕೊಂಡ್ರೆ ಖಂಡಿತ ಅದು ನಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ನೋಡಿ, ಇಡೀ ಹಿಂಗೆ ಡಿವಿಷನ್ಸ್ ಮಾಡಿಕೊಂಡು ಚಿತ್ರಗಳು ಬರ್ಕೊಂಡು ಈ ಥರ ಎಲ್ಲ ಇಡೀ ಭಾರತದ ಪ್ರಾಕೃತಿಕ ಉತ್ತರ ಭಾರತದ ಮೈದಾನ, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಮೈದಾನ, ದ್ವೀಪಗಳು, ಉತ್ತರ ಭಾರತ ಪರ್ವತಗಳು ಡಿವೈಡು, ಮತ್ತು ಹಿಮಾಲಯದ ಪ್ರಾದೇಶಿಕ ವಿಭಾಗಗಳು ಎಲ್ಲವೂ ಒಂದೇ ನೋಟ್ಸ್ ಬರ್ಬೋದು. ಇದು ನೋಡ್ತಿದ್ದಂಗೆ ನನಗೇನಾಗುತ್ತೆ, ನನಗೆ ರಂಗನಾಥ್ ಬುಕ್ಕಲ್ಲಿ ಓದಿರೋದು ರಿವಿಷನ್ ಆಗ್ತಾ ಹೋಗುತ್ತೆ. ಆವಾಗ ನಾನು ಓದಿರೋದನ್ನೆಲ್ಲ ರಿಕಲ್ ಮಾಡ್ತಾ ಹೋಗ್ಬೋದು. ಇಡೀ ಪುಸ್ತಕನ ಕೂತ್ಕೊಂಡು ರಿವಿಷನ್ ಮಾಡೋಕ್ಕಾಗಲ್ಲ. ದಿಸ್ ಇಸ್ ಶಾರ್ಟ್ ನೋಟ್ಸ್ ಅಂತ ಕರಿತಿದ್ರು. ನೀವು ಸಿಕ್ಕಾಪಟ್ಟೆ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಾ? ಈ ಥರದ್ದು ಮಾಡ್ಕೊಂಡು ಇಟ್ಕೊಂಡ್ರೆ ನೋಡಿ, ಇಡೀ ಚಾಪ್ಟ್ರು ಇನ್ನು 2-3 ಪೇಜಸ್ ಇದೆ. ಗೊತ್ತಾಗ್ತಿದೆ ನೋಡಿ, ಭಾರತದ ನದಿ ವ್ಯವಸ್ಥೆ ಅಂತ ಬರ್ತೀವಿ ಈ ಚಾಪ್ಟರ್. ಭಾರತದ ನದಿ ವ್ಯವಸ್ಥೆಗಳಲ್ಲಿ ಹಿಮಾಲಯ ನದಿಗಳು, ಪರ್ಯಾಯ ನದಿಗಳು, ಮತ್ತು ಮುಖ್ಯ ನದಿಗಳು. ಹಿಮಾಲಯ ನದಿಗಳಲ್ಲಿ ಯಾವ್ಯಾವು, ಮತ್ತು ಪರ್ಯಾಯ ಪ್ರಸ್ಥಭೂಮಿ ನದಿಗಳಲ್ಲಿ 2 ಥರ ಬರುತ್ತೆ. ಪೂರ್ವಾಭಿಮುಖ ಹರಿದು, ಪಶ್ಚಿಮಾಭಿಮುಖ ಹರಿದು, ಮತ್ತು ಪಶ್ಚಿಮಾಭಿಮುಖ ಹರಿದು ಅದನ್ನು ಹಂಗೆ ಬರ್ಕೊಂಡಿದ್ದೀನಿ. ಫಸ್ಟು ಯಾವುದು ಮೇಲ್ಗಡೆಯಿಂದ ಫಸ್ಟ್ ಯಾವ್ದು ಬರುತ್ತೆ, ಲೂನಿ, ಸಬರ್ಮತಿ, ಮಾಯಿ ಏನು ಬರುತ್ತೆ, ಅದೇ ರೀತಿ ನಾನು ಬರ್ಕೊಂಡು ಹೋಗ್ತೀನಿ. ನರ್ಮದಾ, ತಾಪಿ, ಮಂಡವಿ, ಮತ್ತು ಈ ಕಡೆನೂ ಅಷ್ಟೇ ಮಹಾನದಿ, ಗೋದಾವರಿ, ಕೃಷ್ಣ, ಇದೇ ರೀತಿ ಬರ್ಕೊಂಡು ಹೋಗ್ತೀನಿ. ಯಾಕೆಂದರೆ ನನಗೆ ನೆನಪಲ್ಲಿರುತ್ತೆ. ಯಾವುದು ಅವ್ರ ಉತ್ತರದಿಂದ ದಕ್ಷಿಣಕ್ಕೆ ಕೇಳ್ಬೋದು, ದಕ್ಷಿಣದಿಂದ ಉತ್ತರಕ್ಕೆ ಕೇಳಿದ್ರು ನನಗೆ ಆ ನೋಟ್ಸ್ ನೋಡ್ತಿದ್ದಂಗೆ ಗೊತ್ತಿರುತ್ತೆ. ಮತ್ತು ಚಿತ್ರಗಳ ಮುಖಾಂತರ ನೀವು ಬರ್ಕೊಂಡಾಗ ಏನಾಗುತ್ತೆ, ಅದು ತುಂಬ ದಿನ ನೆನಪಲ್ಲಿರುತ್ತೆ. ಗೊತ್ತಾಗ್ತಿದೆ ನೋಡಿ, ಈ ರೀತಿ ಚಿತ್ರಗಳನ್ನ ಹಾಕ್ಕೋಬೇಕು. ಅರ್ಥ ಆಗ್ತಿದೆಯಾ? ಕಾಣಿಸ್ತಿಲ್ಲ ಅಂದ್ಕೊಳ್ತೀನಿ. ಮತ್ತು ಇದು ಅಷ್ಟೇ, ಮಾನವನ ಭೌಗೋಳಿಕ ಅರ್ಥ ಮತ್ತು ಕ್ಷೇತ್ರ, ಈ ರೀತಿ ನೀವು ಬರ್ಕೊಂಡು ನೋಟ್ಸ್ ಮಾಡ್ಕೊಂಡು ಹೋದರೆ ಇದಾಗುತ್ತೆ. ನೋಡಿ ಎಕ್ಸಾಂಪಲ್, ಇನ್ನೊಂದು ಚಾಪ್ಟರ್ ತೋರಿಸ್ತೀನಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ಅದನ್ನು ಯೂಸ್ ಮಾಡ್ಕೊಂಡು ನೀವು ಮಾಡ್ಕೊತ ಹೋಗಿ. ಆಮೇಲೆ ಇದೇ ನೋಟ್ಸ್ ಕೊಡಿ ಅಂತ ಕೇಳಿಬಿಡಿ ದಯವಿಟ್ಟು. ಯಾಕೆ ಅಂತಂದರೆ ಇದು ನನಗೆ ಅರ್ಥ ಆಗೋ ಥರ ಬರ್ಕೊಂಡಿರೋ ನೋಟ್ಸು. ಗೊತ್ತಾಗ್ತಿದೆಯಾ? ನೋಡಿ, ಈಗ ಭಾರತದ ವಾಯುಗುಣ, ಇಡೀ ಭಾರತದ ವಾಯುಗುಣ ಇಷ್ಟರಲ್ಲಿದೆ ನನಗೆ. ಗೊತ್ತಾಗ್ತಿದೆಯಾ? ಯಾಕೆ ವಾಯುಗುಣದ ಮೇಲೆ ಪರಿಣಾಮ ಬೀಳುವ ಅಂಶಗಳು. ಗೊತ್ತಾಗ್ತಿದೆಯಾ? ಮತ್ತು ಅಂದರೆ ಯಾವ ರೀತಿ ಮಾನ್ಸೂನ್ ಮಾರುತಗಳು ಬೀಸ್ತವೆ. ಗೊತ್ತಾಗ್ತಿದೆಯಾ?
ಆಮೇಲೆ ಋತುಮಾನಗಳು ಯಾವ್ಯಾವು, ಬೇಸಿಗೆಕಾಲ, ಚಳಿಗಾಲ, ವಿತ್ ಚಿತ್ರಗಳ ಮೂಲಕ ನೀವು ಏನು ಮಾಡ್ಬೋದು, ಬರ್ಕೊತ ನೋಡಿ. ಈ ರೀತಿ ಚಿತ್ರಗಳು ಬರ್ಕೊಂಡಾಗ ಯಾವ ಕಡೆಯಿಂದ ಮಾನ್ಸೂನ್ಗಳು ಬೀಸುತ್ತೆ, ಯಾವ ಕಡೆಯಿಂದ ಇದು ಮಾರುತಗಳು ಬರ್ತವೆ, ಎಷ್ಟು ಪರ್ಸೆಂಟ್ ಮಳೆ ಆಗುತ್ತೆ ಅನ್ನೋದನ್ನೆಲ್ಲ. ಆಮೇಲೆ ಹೈಲೈಟರ್ ತೊಗೊಂಡು ಅಕಸ್ಮಾತ್ ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದ್ದರೆ ಹೈಲೈಟ್ ಮಾಡ್ಕೊತಾ ಹೋಗ್ಬೋದು. ಈ ರೀತಿ ನೀವೇನಾದರೂ ನೋಟ್ಸ್ ಮಾಡ್ಕೊತಾ ಹೋದರೆ ನಿಮಗೆ ಏನಾಗುತ್ತೆ, ಅದು ಎಕ್ಸಾಮ್ಗಳಲ್ಲಿ ಇದೆ. ಇಡೀ ನೋಡಿ, ಇಂಡಿಯನ್ ಹಿಸ್ಟ್ರಿ, ಭಾರತದ ಬೇಸಾಯ ಕ್ರಮಗಳು, ಮತ್ತು ಜಲಸಂಪನ್ಮೂಲ ಗೊತ್ತಾಗ್ತದೆ, ಮತ್ತು ಭಾರತದ ಮಣ್ಣುಗಳು ನೋಡಿ ನಿಮಗೆ ಈಸಿಯಾಗಿ ನೆನಪಿಟ್ಕೋಬೋದು ತುಂಬ ಇಡೀ. ಆಮೇಲೆ ಭಾರತದ ಕೈಗಾರಿಕೆಗಳು, ಹೀಗೆ ಖನಿಜ ಯಾವುದೇ ನೋಟ್ಸ್ ಮಾಡ್ಕೊಂಡು ಈ ಥರ ನೋಡಿ. ಇಡೀ ಭಾರತದ ಕೈಗಾರಿಕೆಗಳು 2 ಪೇಜಲ್ಲಿದೆ ನನಗೆ. ಈ 2 ಪೇಜ್ ಓದ್ಬಿಟ್ರೆ ನನಗೆ ಇಡೀ ಎಲ್ಲ ನೆನಪು ಬರುತ್ತೆ, ಗೊತ್ತಾಗ್ತಿದೆ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ನೀವು ಸಹ ಎಕ್ಸಾಮ್ಗಳಲ್ಲಿ, ಪರೀಕ್ಷೆಗಳಲ್ಲಿ ಇದನ್ನು ನೋಡ್ತಾ ಹೋಗ್ಬೋದು. ಅರ್ಥ ಆಗ್ತಿದೆಯಾ? ಕ್ಲಾರಿಟಿ ಇಲ್ಲಿ ಮಾಡಬೇಕಾದ್ರೆ ಯಾಕೆ ಅಂತಂದರೆ, ಒಂದು ಸತಿ ನೋಟ್ಸ್ ಮಾಡಿಕೊಂಡ್ರೆ ಅದು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಜರ್ನಿಗೆ ಯೂಸ್ ಆಗೋ ಥರ ಇರಬೇಕು, ಗೊತ್ತಾಗ್ತಿದೆಯಾ? ಹಾಗಾಗಿ ಒಂದು ನೋಟ್ಸ್ ಮೆನಿ ಎಕ್ಸಾಮ್ಸ್ ಅಂತ ಕಾನ್ಸೆಪ್ಟ್ ಮೇಲೆ ನೋಟ್ಸ್ ಮಾಡ್ಕೋಬೇಕು. ನೋಟ್ಸ್ ಮಾಡ್ಬೇಕಾದ್ರೆ ಕ್ಲಾರಿಟಿ ಇರಬೇಕು. ಹಳೆ ವರ್ಷದ ಕ್ವಶನ್ ಪೇಪರ್ ನೋಟ್ ಇರಬೇಕು, ಬೇಸಿಕ್ಸ್ ಬುಕ್ಕು, ರೆಫರೆನ್ಸ್ ಬುಕ್ಕು, ಜೊತೆಗೆ ಇತ್ತೀಚಿನ ಹಿಡಿದಂಥ ಯಾವುದಾದ್ರೂ ಪ್ರಚಲಿತ ಘಟನೆಗಳನ್ನ ಅದಕ್ಕೆ ಆ್ಯಡ್ ಮಾಡಿರಬೇಕು. ಇಷ್ಟೂ ಸಂಗ್ರಹಿಸಿ ಒಂದು ಕಡೆ ನೀವೇನಾದರೂ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಸಂಪೂರ್ಣವಾಗಿ ನೀವು ಒಂದು ಪರೀಕ್ಷೆಗೆ ರೆಡಿ ಆಗ್ತೀರಾ. ಆಮೇಲೆ ಫ್ರೀಕ್ವೆಂಟಾಗಿ ಯಾವುದೇ ಪರೀಕ್ಷೆಗಳು ಬರುತ್ತಾ ಹೋದರೂ 1 by 1 ಏನಾಗುತ್ತೆ, ಕ್ಲಿಯರ್ ಆಗ್ತಾ ಹೋಗುತ್ತೆ, ಗೊತ್ತಾಗ್ತಿದೆ. ಯಾಕೆ ನೋಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂದರೆ, ಹ್ಯಾಂಡ್ ರಿಟನ್ ನೋಟ್ಸು ನಮ್ಮ ಇದ್ರ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಅರ್ಥ ಆಗ್ತಿದೆಯಾ? ಮಾಡ್ಕೊಂಡು ನೋಡಿ, ಮಾಡಿಕೊಂಡು ತುಂಬ ಜನ ನೋಟ್ಸ್ನ ಪ್ರಿಪೇರ್ ಮಾಡಿ ಬರೆದು ಅದನ್ನು ರಿವಿಷನ್ ಮಾಡಿ ಸಕ್ಸಸ್ ಆಗಿದ್ದಾರೆ. ಮತ್ತು ಇವಾಗ ಯಾವುದೇ ಟಾಪರ್ಸ್ ಕೇಳ್ಕೊಳ್ಳಿ, ನೋಟ್ಸ್ ಮಾಡ್ಕೊಂಡಿರ್ತಾರೆ ಆಲ್ಮೋಸ್ಟ್. ಅದು ಡಿಜಿಟಲ್ ಫಾರ್ಮಲ್ಲಿ ಇರ್ಬೋದು ಅಥವಾ ರಿಟರ್ನ್ ಫಾರ್ಮಲ್ಲಿ ಇರ್ಬೋದು. ಒಬ್ಬೊಬ್ಬರು ಒಂಥರ ವೈಶಿಷ್ಟ್ಯ ಇದೆ. ಕೆಲವರು ಡಿಜಿಟಲ್ ಫಾರ್ಮಲ್ಲಿ ಮಾಡ್ಕೊತಾರೆ, ಕೆಲವರು ರಿಟರ್ನ್ ಫಾರ್ಮಲ್ಲಿ ಮಾಡ್ಕೊತಾರೆ. ರಿಟರ್ನ್ ಫಾರ್ಮೆಟ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿಗೆ ರಿವಿಷನ್ ಮಾಡ್ಕೊಬೋದು. ಕೈಲಿ ಇಟ್ಕೊಂಡು ಓಡಾಡಿಕೊಂಡು ರಿವಿಷನ್ ಮಾಡ್ಕೊಬೋದು. ಸುಮ್ಮನೆ ಕಣ್ಣಾಡಿಸಿದ್ರೆ ಗೊತ್ತಾಗೋಗ್ಬಿಡುತ್ತೆ ಏನೇನಿದೆ ಅನ್ನೋದ್ರ ಬಗ್ಗೆ. ಈ ರೀತಿ ನೀವು ಒಂದು ಸಾಲಿಡಾಗಿ, ಒಂದು ಎಫೆಕ್ಟಿವ್ ಆಗಿ ನೋಟ್ಸ್ ಮಾಡಿಕೊಂಡ್ರೆ ಎಕ್ಸಾಮ್ಸಲ್ಲಿ ಖಂಡಿತ ಕ್ಲಿಯರ್ ಆಗುತ್ತೆ. ಎಕ್ಸಾಮ್ ಹತ್ರ ಇದ್ದರೆ ನೋಟ್ಸ್ ಮಾಡೋಕೆ ಹೋಗಬೇಡಿ. ಮೊದಲು 1 year ಪ್ರಿಪ್ರೇಷನ್ ಏನು ಮಾಡ್ತಾ ಇರ್ತೀರ ಅವಾಗ ಇದು ಮಾಡಬೇಕಾದ ಕೆಲಸ. ಈಗ ಆ ಎಕ್ಸಾಮ್ನ ಟೈಮಲ್ಲಿ ರಿವಿಷನ್ ಮಾಡೋ ಟೈಮು, ಈ ಟೈಮಲ್ಲಿ ನೋಟ್ಸ್ ಮಾಡೋ ಟೈಮಲ್ಲ. ತುಂಬ ಜನ ತಪ್ಪು ಮಾಡ್ತಾರೆ, ಎಕ್ಸಾಮ್ ಟೈಮಲ್ಲಿ ನೋಟ್ಸ್ ಮಾಡ್ಕೊಂಡು ಕೂತ್ಕೊತಾರೆ. ಅದು ಬ್ಲೆಂಡರ್, ಅಂದರೆ ಟೈಮ್ ವೇಸ್ಟ್ ಆಗುತ್ತೆ. ಟೈಮ್ ವೇಸ್ಟ್ ಅಂತಂದರೆ ಮುಂದಿನ ಪರೀಕ್ಷೆಗಳು ಯೂಸ್ ಆಗುತ್ತೆ, ಬಟ್ ಆದರೆ ಈಗ ಸದ್ಯದ ಪರಿಸ್ಥಿತಿಲಿ ಆಗಲ್ಲ. ಅದಕ್ಕೆ ಈಗಲೇ ಏನಾದರೂ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ನೀವೇನಾದ್ರು ಬಿಗಿನರ್ಸ್ ಆಗಿದ್ದರೆ ನೀವೀಗ ನೋಟ್ಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಅದು ಹೋಗ್ತಾ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ, ಪರೀಕ್ಷೆಗೆ ಇರುತ್ತೆ. ಬಟ್ ಒಂದ್ಸತಿ ಮಾಡಿ ನೋಡಿ, ಆಮೇಲೆ ನನಗೆ ಕಮೆಂಟ್ ಆಗ್ತೀರಾ, ಆಮೇಲೆ ಸಕ್ಸಸ್ ಆಗ್ತೀರಾ. ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಇರಬೇಕು. ಥ್ಯಾಂಕ್ ಯು ಸೊ ಮಚ್.